ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಬೇಕು. ಯಾರಾದರೂ ಇಲ್ಲಿ ಬಂಧನದಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ? ಯಾರು ಇಲ್ಲಲ್ವಾ? ನಮಗೆಲ್ರಿಗೂ ಸ್ವಾತಂತ್ರ್ಯ ಬೇಕು. ಯಾರ ಬಂಧನ ನಮಗೆ ಇರಬಾರ್ದು. ಓಕೆ, ನಮ್ಮ ದೇವರು ಅಪೇಕ್ಷಿಸುವಂಥದ್ದು ಏನಂತ ಹೇಳಿದ್ರೆ, ನಾವು ಯಾರು ಬಂಧನದಲ್ಲಿ ಇರಬಾರ್ದಂತೆ, ನಮಗೆಲ್ಲ ಫ್ರೀಡಮ್ ಇರಬೇಕು ಅಂತ ನಮ್ಮ ದೇವರು ಅಪೇಕ್ಷಿಸ್ತಾರೆ. ನಮ್ಮ ದೇವರ ಚಿತ್ತ ಏನಂದರೆ ನಾವು ಸ್ವತಂತ್ರತೆಯಲ್ಲಿ ಇರಬೇಕು ಅಂತ. ಯಾವ ಬಂಧನವೂ ನಮಗೆ ಇರಬಾರ್ದು, ಯಾವ ಬಂಧನವೂ ನಮಗೆ ಇರಬಾರ್ದು ಅಂತ ನಮ್ಮ ದೇವರ ಚಿತ್ತ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು 430 ವರ್ಷ ಅವರು ಬಂಧನದಲ್ಲಿ ಇದ್ದರು. ಎಷ್ಟು ವರ್ಷ? 430 ವರ್ಷ ಅವರು ಬಂಧನದಲ್ಲಿದ್ದರು. ನಮ್ಮ ದೇವರು ಹೇಳಿದರು, ಇನ್ನು ಸಾಕು ಅವರು ಬಂಧನದಲ್ಲಿರೋದು ಬೇಡ ಅಂಥೇಳಿ ಒಬ್ಬ ರಕ್ಷಕನನ್ನು ಅವರ ಬಳಿಗೆ ಕಳಿಸಿ, ಮೋಶೆಯನ್ನು ಕಳಿಸಿ ಬಂಧನದಿಂದ ಬಿಡುಗಡೆ ಮಾಡಿದರು. ವಿಮೋಚನಾ ಕಾಂಡದಲ್ಲಿ ನಾವು 15ನೇ ಅಧ್ಯಾಯ, ನನಗನ್ನಿಸ್ತದೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರೆಲ್ಲ ಹೊರಗಡೆ ಬಂದ ಮೇಲೆ ದಮ್ಮಡಿ ಬಡಿದುಕೊಂಡು ಜಲ್ರಿ ಬಡ್ಕೊಂಡು ಜೋರಾಗಿ ಕುಣಿದಾಡಿ ರಾಗ ಆಡಿದರು. ಹಾಗಾದರೆ ಸ್ವಾತಂತ್ರ್ಯ ಸಿಕ್ಕಾಗ ನಮಗೇನು ಸಿಗುತ್ತೆ? ಆನಂದ, ಸಂಗೀತ, ನೃತ್ಯ ಎಲ್ಲ ಬರುತ್ತೆ. ಯಾವಾಗ? ಸ್ವಾತಂತ್ರ್ಯ ಸಿಕ್ಕಾಗ. ಓಕೆ, ಸೊ ಇಸ್ರಾಯೇಲರಿಗೆ ಸ್ವಾತಂತ್ರ್ಯ ಸಿಕ್ತು, ಭಾಳ ಖುಷಿ. ಓಕೆ, ನಮ್ಮ ದೇಶಕ್ಕೂ ಸ್ವಾತಂತ್ರ್ಯ ಸಿಕ್ತು. ನಮ್ಮ ದೇಶದವರು ಬ್ರಿಟಿಷರ ಒಂದು ಗುಲಾಮ್ಗಿರಿಯಲ್ಲಿದ್ದರು. ಗುಲಾಮ್ಗಿರಿಯಲ್ಲಿ ಇರುವುದು ಸಂತೋಷದ ಸಂಗತಿ ಅಲ್ಲ. ಗುಲಾಮ್ಗಿರಿಯಲ್ಲಿ ಇರುವಂಥದ್ದು ನಾಚಿಕೆ, ಅವಮಾನ, ಹಿಂಸೆ, ಬೇಸರಿಕೆ. ಇನ್ನೊಂದು ಏನಂತ ಹೇಳಿದ್ರೆ, ಬಂಧನದಲ್ಲಿದ್ದಾಗ ನಾವು ಬೆಳೆಯೋದಿಲ್ಲ. ಬಂಧನದಲ್ಲಿದ್ದಾಗ ಬೆಳೆಯೋದಿಲ್ಲ. ನಮ್ಮ ಚಿತ್ತದಂತೆ ಯಾವುದೂ ಆಗೋದಿಲ್ಲ. ಎಲ್ಲ ಬ್ರಿಟಿಷರ ಚಿತ್ತದಂತೆಯೇ ಆಗಬೇಕು, ಎಲ್ಲ ಫರೋಹನನ ಚಿತ್ತದಂತೆಯೇ ಆಗಬೇಕು. ನಮ್ಮ ಇಷ್ಟ ಬಂದ ಹಾಗೆ ನಮಗೆ ಆಗುವುದಿಲ್ಲ. ನಾವು ಬಂಧನದಲ್ಲಿದ್ದರೆ ಆ ಒಂದು ಸಂತೋಷ ನಮಗೆ ಇರೋದಿಲ್ಲ. ಇರುತ್ತಾ? ಓಕೆ, ಸದ್ಯ ಇವಾಗ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ಬಂಧನದಲ್ಲಿ ಇದ್ದವ್ರಂಗೆ ಕಾಣಬೇಡ್ರಿ ಇವತ್ತು. ಓಕೆ, ರೈಟ್. ನಮ್ಮನ್ನು ದೇವರು ಏನು ಮಾಡಿದ್ದಾರೆ? ಬಂಧನದಿಂದ ಬಿಡುಗಡೆ ಮಾಡಿದ್ದಾರೆ. ಓಕೆ, ಬ್ರಿಟಿಷರ ವಿರುದ್ಧ ನಮ್ಮ ದೇಶ ಭಕ್ತರು ಅನೇಕರು ಹೋರಾಟ ಮಾಡಿ ಜೀವ ಕೊಟ್ಟು ಸ್ವಾತಂತ್ರ್ಯ ತಗೊಂಡು ಬಂದಿದ್ದಾರೆ. ನೀವ್ಯಾರು ಕೊಟ್ಟಿಲ್ಲ ಅಲ್ಲ ನಿಮ್ಮ ಜೀವ, ನೀವ್ಯಾರು ಸೆರೆಮನಿಗೂ ಹೋಗಿಲ್ಲ ಅಲ್ವಾ? ಆದರೆ ನಿಮಗೇನು ಸಿಕ್ಕಿದೆ ಇವತ್ತು? ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ರಿಗೂ ಸ್ವಾತಂತ್ರ್ಯ ಬೇಕು, ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಬೇಕು. ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಬಂದು ಶಿಲುಬೆ ಮೇಲೆ ಸತ್ತದ್ದು ಯಾಕಂತ ಹೇಳಿದ್ರೆ, ನಮ್ಮನ್ನು ಬಂಧನದಿಂದ ಬಿಡಿಸುವುದಕ್ಕಾಗಿ, ನಮ್ಮನ್ನು ಬಂಧನದಿಂದ ಬಿಡಿಸುವುದಕ್ಕಾಗಿ. ಎಲ್ಲರೂ ಹೇಳೋಣ, ಸ್ವಾತಂತ್ರ್ಯ, ನನಗೆ ಸ್ವಾತಂತ್ರ್ಯ ಬೇಕು. ಈಗ ಸಿಕ್ಕಿದೆಯಾ ನಿಮಗೆ? ಹೇಳ್ರಿ ಪಕ್ಕದವ್ರು, ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ? ಹೇಳ್ರಿ ಜೋರಾಗಿ ಹೇಳ್ರಿ. ಅವಳು ಹೇಳ್ತಾ ಇಲ್ಲ, ನೀನು ಹೇಳ. ಒಬ್ಬರು ಹೇಳ್ತಾರೆ ಏನಂತ ಹೇಳಿದ್ರೆ, ನಾನು ಕುಡಿತೀನಪ್ಪ, ನನ್ನ ಮರ್ಜಿ, ನನ್ನ ಇಷ್ಟ, ನನಗೆ ಸ್ವಾತಂತ್ರ್ಯ ಐತಿ, ನೀವ್ಯಾರು ಕೇಳೋರು ಅಂತ ಒಬ್ಬ ಹೇಳ್ತಾನೆ. ಈಗಿನ ಕಾಲದಲ್ಲಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಮೇರಿ ಮರ್ಜಿ, ನನ್ನ ಚಿತ್ತ, ನಾ ಏನು ಬೇಕೋ ಅದನ್ನು ಮಾಡ್ತೀನಿ. ನೀವ್ಯಾರು ಕೇಳೋಕ್ಕೆ? ಸ್ವಾತಂತ್ರ್ಯ. ಎಲ್ಲರೂ ಹೇಳ್ರಿ, ಸ್ವಾತಂತ್ರ್ಯ. ಇನ್ನೊಬ್ಬ ಏನು ಹೇಳ್ತಾನಂತ ಹೇಳಿದ್ರೆ, ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಎಲ್ಲರೂ ಡ್ರಗ್ಸ್ ತೊಗೊಳ್ತಾ ಇದ್ದಾರೆ, ಅದಕ್ಕೆ ನಾನು ತೊಗೊಳ್ತೀನಿ. ಅಪ್ಪ ಅಮ್ಮ ಹೇಳ್ತಾರೆ ಬೇಡ ಬೇಡ ಅಂತ ಹೇಳ್ತಾನೆ. ನಮಗೇನು ಸ್ವಾತಂತ್ರ್ಯ ಇಲ್ವಾ? ನಮ್ಮ ಮನಸ್ಸಿಗೆ ಬಂದದ್ದು ನಾವು ಮಾಡಬಾರ್ದಾ? ಅವನೇನು ಹೇಳ್ತಾನಂದರೆ, ನಾನು ಡ್ರಗ್ಸ್ ತೊಗೊಳ್ತೀನಿ. ಏನು ಸಿಕ್ಕಿದೆ ಅವ್ರಿಗೆ? ಸ್ವಾತಂತ್ರ್ಯ.
ಈಗ ಬೇರೆ ದೇಶದಲ್ಲಿ, ಈ ದೇಶದಲ್ಲಿ ಏನೋ ಗೊತ್ತಿಲ್ಲ, ಹುಡುಗರೆಲ್ಲ ಹುಡುಗಿಯರಾಗಬೇಕಂತೆ. ಏನು ಹೇಳ್ರಿ? ಹುಡುಗರೆಲ್ಲ ಸ್ವಾತಂತ್ರ್ಯ, ಮೇರಿ ಮರ್ಜಿ, ನಾ ಏನು ಬೇಕಾದ್ರೂ ಮಾಡ್ತೀನಿ. ಕೆಲವು ಹುಡುಗಿಯರು ಏನು ಹೇಳ್ತಾರೆ ಅಂದರೆ, ನಾವು ಹುಡುಗ ಆಗ್ತೀನಿ ಅಂತ ಹೇಳ್ತಾರೆ. ಒಂದು ಹುಡುಗಿ ಹೀಗೆ ಹೇಳಿದ್ಲಿ, ನನಗೆ ನೆನಪಿದೆ, ನಾನು ನೋಡಿದ್ದೀನಿ ಅವಳು ಬೇರೆ ದೇಶದಲ್ಲಿ. ಅವಳೇನಿದೆ ಅಂದರೆ, ನನಗೆ ಮಗು ಬೇಕು, ಮಗು ಬೇಕಂದರೆ ಬೇಕು. ಹೇಳಿದೆ, ಕೆಲವ್ರು ಹೇಳಿದಂತೆ ಅದಕ್ಕೆ ಮದುವೆ ಆಗಬೇಕು ಅಂತ. ಮದುವೆಗಿದ್ವಿ ಬೇಡ, ಮಗು ಬೇಕು. ಮಗು ಆಯಿತು, ಓಕೆ, ಅವಳಿಗೆ ಮಗು ಆಯಿತು. ಓಕೆ, ಅವಳೇನು ಹೇಳ್ತಂದರೆ, ಮೇರಿ ಮರ್ಜಿ, ನನ್ನ ಇಷ್ಟ, ನನಗೇನು ಇಷ್ಟನೋ ಅದನ್ನು ಮಾಡ್ಕೊಳ್ತೀನಿ. ಇನ್ನೊಬ್ಬ ಹೇಳ್ತಾನೆ ಏನಂತ ಹೇಳಿದ್ರೆ, ನನಗೆ ಇಲ್ಲಿಂದ ಇಲ್ಲಿವರೆಗೆ ಟಾಟೂ ಬೇಕು, ಟ್ಯಾಟೂ. ಓಕೆ, ಕೂದಲೆಲ್ಲ ತೆಗೆದು ಹಾಕ್ಬಿಡ್ತೀನಿ, ಇಲ್ಲಿಂದ ಇಲ್ಲಿವರೆಗೆ ಟ್ಯಾಟೂ. ಏನಂತೆ ಅದಕ್ಕೆ? ನನ್ನ ಇಷ್ಟ, ಸ್ವಾತಂತ್ರ್ಯ. ಎಲ್ಲರೂ ಹೇಳ್ರಿ, ಏನು ಸ್ವಾತಂತ್ರ್ಯ. ಇನ್ನೊಬ್ಬ ನಾನು ನೋಡಿದ್ದೀನಿ, ನಾಲಿಗೆನ ವಿ ಶೇಪಲ್ಲಿ ಕಟ್ ಮಾಡಿದ್ದಾನೆ, ನಾಲಿಗೆನ ಹಾವಿನ ಥರ ಅದು ಬರುತ್ತೆ. ಏನು ಹೇಳ್ರಿ ಈಗ ಅದು? ನನ್ನ ಇಷ್ಟ, ಸ್ವಾತಂತ್ರ್ಯ. ಇದಕ್ಕಾಗಿಯೇ ಮಹಾಪುರುಷರು ಸ್ವಾತಂತ್ರ್ಯ ತಗೊಂಡು ಬಂದ್ರ ನಮಗೆ. ಮತ್ತು ನೀವು ಹೇಳ್ತಾ ಇದ್ದೀರಿ ನನ್ನ ಮರ್ಜಿ, ನನ್ನ ಇಷ್ಟ. ನಾನು ಕುಡಿತೀನಿ, ನೀನು ಯಾರು ಕೇಳೋರು? ನಾನು ಡ್ರಗ್ಸ್ ತೊಗೊಳ್ತೀನಿ, ನೀನು ಯಾರು ಕೇಳೋರು? ಓಕೆ, ನಾನು ಪೋರ್ನೋಗ್ರಾಫಿ ನೋಡ್ತಾನೆ ಇರ್ತೀನಿ, ನೀನು ಯಾರು ಕೇಳೋರು? ಮೇರಿ ಮರ್ಜಿ, ನನ್ನ ಇಷ್ಟ. ಇದು ಸ್ವಾತಂತ್ರ್ಯನಾ? ಅರೆ, ನೀವೇ ಹೇಳಿದ್ರಿ. ಅವ್ರೇನು ಹೇಳ್ತಾರೆ, ನನಗೆ ನನ್ನ ಇಷ್ಟ, ನಾನು ಏನು ಬೇಕೋ ಅದನ್ನು ನಾನು ಮಾಡ್ತೀನಿ, ನನಗೆ ಇಷ್ಟಪ್ಪ, ನಾನು ಹೋಗ್ತೀನಿ, ನೀವು ಯಾರು ಕೇಳೋಕ್ಕೆ? ಇವತ್ತು ತಂದೆ ತಾಯಿಗಳಿಗೂ ಮಕ್ಕಳು ಕೇಳ್ತಾರೆ, ಯವನಸ್ಥರು ಕೇಳ್ತಾರೆ, ನನ್ನ ಇಷ್ಟ, ನೀನು ಯಾರು ನಾನು ಕೇಳೋಕ್ಕೆ? ನೀವ್ಯಾರು ನಮ್ಗೆ ಕೇಳೋಕ್ಕೆ? ಪಾಸ್ಟ್ರ್ ನೀವ್ಯಾರು? ನೀವಿದ್ರೆ ಪಾಸ್ಟ್ರ್ ಇದ್ದರೆ ನೀವು ಅಲ್ಲಿ ಚರ್ಚಲ್ಲಿರ್ರಿ, ನಮಗೆ ಯಾರು ನೀವು ಕೇಳೋಕ್ಕೆ? ಬಹಳ ಒಂದು ಈ ರೀತಿಯಾದ ರೀತಿಯಲ್ಲಿ ಅನೇಕ ಯವನಸ್ಥರು ಇವತ್ತು ಮಾತಾಡ್ತಾರೆ, ಅನೇಕ ಜನರು ಮಾತಾಡ್ತಾರೆ. ನಮಗೇನು ಸ್ವಾತಂತ್ರ್ಯ ಇಲ್ವಾ? ನಾವು ಕುಡಿಲೇಬಾರ್ದಾ? ನಾವು ಹೊಗೆ ಬಿಡಬಾರ್ದಾ? ಇವ್ರು ಹೇಳ್ತಾರೆ, ನಾವು ರಕ್ಷಣೆ ಹೊಂದಿದ್ದೀವಿ, ಪವಿತ್ರಾತ್ಮನ ನಮ್ಮೊಳಗಿದ್ದಾರೆ, ಇದು ದೇವರ ಆಲಯ, ಆದ್ದರಿಂದ ಏನು ಬರ್ತಾ ಇದೆ? ಹೊಗೆ ಬರ್ತಾ ಇದೆ. ನನ್ನ ಇಷ್ಟ, ನನಗೆ ಸ್ವಾತಂತ್ರ್ಯ ಇದೆ, ನನಗೇನು ಬೇಕೋ ನಾನು ಅದನ್ನು ಮಾಡ್ತೀನಿ. ಪ್ರಿಯರೇ, ಹೀಗೆ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಿಂದ ನಾವು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ತಪ್ಪಿ ಹೋದ ಮಗನ ಕತೆ ಹೇಳ್ತಾರೆ. ತಪ್ಪಿ ಹೋದ ಮಗ ಸ್ವತಂತ್ರದಲ್ಲಿ ಇದ್ದ, ಬಂಧನದಲ್ಲಿ ಇದ್ದ? ಓಕೆ, ಇನ್ನೊಂದ್ಸರಿ ಹೇಳ್ತೀನಿ. ತಪ್ಪಿ ಹೋದ ಮಗ ಸ್ವತಂತ್ರತೆಯಲ್ಲಿದ್ದ, ಬಂಧನದಲ್ಲಿದ್ದ? ಹಾಗಾದರೆ ಅವನು ನನ್ನ ಆಸ್ತಿ ನನಗೆ ಕೊಟ್ಬಿಡು, ನಾನು ಹೋಗ್ತೇನೆ ಅಂತ ಹೇಳಿದ್ದು ಸರಿ? ಹಾಗಾದರೆ ಅವನಿಗೆ ಸ್ವಾತಂತ್ರ್ಯ, ಹಾಗಾದರೆ ಸ್ವಾತಂತ್ರ್ಯತೆಯಲ್ಲಿದ್ದ? ಅವರಪ್ಪನ ಜೊತೆಗಿದ್ದಿದ್ದು ಬಂಧನನ, ಸ್ವಾತಂತ್ರ್ಯನ? ಹಂಗಂದ್ರೆ ಅವರಪ್ಪನ ಹತ್ರ ಆಸ್ತಿ ತಗೊಂಡು ಹೊರಗೆ ಹೋಗಿದ್ದು ಸರಿ? ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ಸ್ವಾತಂತ್ರ್ಯ ನಿನ್ನನ್ನು ಈ ರೀತಿಯಾಗಿ ಹಾಳು ಮಾಡ್ತಾ ಇದ್ರೆ ಅದು ಸ್ವಾತಂತ್ರ್ಯನ? ಇವರು ನಾನು ಕುಡಿತೀನಿ ಅಂತ ಹೇಳ್ತಾರಲ್ಲ, ನಾವೇನು ಬೇಡ ಅಂದಿದ್ದೀವ? ನಾನು ಡ್ರಗ್ಸ್ ತೊಗೊಳ್ತೀನಿ ಅಂತಾರೆ, ನಾವೇನು ಬೇಡ ಅಂದಿದ್ದೀವ? ತಗೋ, ಕುಡಿ. ನಾಲ್ಗೆ ಕತ್ತರಿಸ್ಕೊಳ್ತೀನಿ, ಕತ್ತರಿಸ್ಕೊ, ನಾವೇನು ಬೇಡ ಅಂತೀವ? ದೇಹ ಯಾರ್ದು? ನಿಂದು. ಚಿತ್ತ ಯಾರ್ದು? ನಿಂದು. ಕತ್ರಿ ಯಾರ್ದು? ನಿಂದೆ. ಕತ್ತರಿಸ್ಕೊ. ನನಗೆ ಈ ಕಡೆ ಬೆರಳು ಇಷ್ಟ ಇಲ್ಲ, ಕತ್ತರಿಸು. ನಾನು ಡ್ರಗ್ಸ್ ತೊಗೊಂಡು ನಾನು ಹುಡುಗ ಆಗ್ತೀನಿ ಹೇಳ್ರಿ, ಆಗ. ನಾನು ಹುಡುಗಿ ಆಗ್ತೀನಿ, ಆಗ. ನಾ ಮನೆ ಬಿಟ್ಟು ಹೋಗ್ತೀನಿ,
ಹೋಗು. ಹೋಗುವ, ನೀನು ಹೆಂಗಾರ ಹೋಗು, ಹೋಗು, ಕಾರ್ ಬೇರೆ ತಗೊಂಡು ಹೋಗು. ಓಕೆ, ನನ್ನ ಇಷ್ಟ, ನೀವ್ಯಾರು ಕೇಳೋರು? ನನ್ನ ಮನಸ್ಸಿಗೆ ಬಂದದ್ದು ನಾನು ಮಾಡ್ತೇನೆ. ಪ್ರಿಯರೇ, ತಪ್ಪಿ ಹೋದ ಮಗ ಏನು ಹೇಳಿದ ಅಂದರೆ, ನನಗಿಲ್ಲಿ ಇರೋಕೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ. ಅವರಪ್ಪ ಏನು ಹೇಳಿದ? ಹೋಗು ಹೋಗಂತ ಬಿಟ್ಟನ. ಅವರಪ್ಪ ಕಟ್ಟಿ ಹಾಕಿದ್ನ? ಹೋಗಬೇಡ ಅಂತ ಕಟ್ಟಿ ಹಾಕಿದ್ನ? ಯವನಸ್ಥರೇ, ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಿ, ಒಂದು, ನಿಮಗೆ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ನೋಡ್ರಿ, ಇಸ್ರಾಯೇಲ್ರು ಐಗುಪ್ತ ದೇಶದಲ್ಲಿ ಬಂಧನದಲ್ಲಿ ಇದ್ದರು. ಬಂಧನದಲ್ಲಿ ಇದ್ದಾಗ ಐಗುಪ್ತ ದೇಶದಲ್ಲಿ ಇದ್ದಾಗ ಅವರು ಎಲ್ಲಿದ್ದರು? ಗೋಷನ್ ಸೀಮೆಯಲ್ಲಿದ್ದರು. ಗೋಷನ್ ಸೀಮೆಯಲ್ಲಿದ್ದಾಗ ದೇವರು ಅವರಿಗೆ ಆಜ್ಞೆಗಳನ್ನು ಕೊಟ್ರ. ಸ್ವಾತಂತ್ರ್ಯ ಹೊಂದಿದ ಮೇಲೆ, ಐಗುಪ್ತ ದೇಶದ ಅರಸನ ಬಂಧನದಿಂದ ಹೊರಗೆ ಬಂದ ಮೇಲೆ, ದೇವರು ಅವರಿಗಾಗಲೇ ಸ್ವಾತಂತ್ರ್ಯದಲ್ಲಿ ಇದ್ದರೆ ಮತ್ತೆ ಯಾಕೆ ದೇವರ ವಾಕ್ಯ ಕೊಡಬೇಕಿತ್ತು ಅವರಿಗೆ? ಹಾಗಾದರೆ ಪ್ರಿಯರೇ, ನಿಜವಾದ ಸ್ವಾತಂತ್ರ್ಯ ನೋಡ್ರಿ, ಅವರು ಹೊರಗೆ ಸ್ವಾತಂತ್ರ್ಯದಿಂದ ಬಂದ ಮೇಲೆ, ಸ್ವತಂತ್ರರಾಗಿ ಬಂದು ಕುಣಿದಾಡಿ ನೃತ್ಯ ಮಾಡಿ ಎಲ್ಲ ಆದಮೇಲೆ ದೇವರು ಅವರಿಗೆ 10 ಆಜ್ಞೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನೆನಪಲ್ಲಿ ಇಟ್ಕೊಂಡ್ರಿ ಎಲ್ಲರೂ, ವಿಶೇಷವಾಗಿ ಯವನಸ್ಥರು, ಚೌಕಟ್ಟಿನಲ್ಲಿರುವ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ. ಹಲ್ಲೆಲೂಯಾ. ದೇವರು ನಮ್ಮನ್ನು ಒಂದು ಚೌಕಟ್ಟಿನಲ್ಲಿಟ್ಟಿದ್ದಾರೆ. ಎದರಲ್ಲಿಟ್ಟಿದ್ದಾರೆ? ಈ ಚೌಕಟ್ಟಿಂದ ನೀವು ಹೊರಗೆ ಬಂದರೆ ಬಂಧನ. ದೇವರು ಹಾಕಿರೋ ಗೆರೆ ದಾಟಿದರೆ ಬಂಧನ. ಅದು ಸ್ವಾತಂತ್ರ್ಯ ಅಲ್ಲ, ಸ್ವಾತಂತ್ರ್ಯ ಅಲ್ಲ. ಯಾಕೆ ದೇವರು ನೋಡ್ರಿ, ಇವರೆಲ್ಲ ಹೊರಗೆ ಬಂದ ಮೇಲೆ, ಐಗುಪ್ತ ದೇಶದಿಂದ ಇವರು ಹೊರಗೆ ಬಂದ ಮೇಲೆ ವಿಮೋಚನ ಕಾಂಡ ನೋಡ್ರಿ, ವಿಮೋಚನ ಕಾಂಡಕ್ಕೆ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ. ಇವತ್ತು ಯವನಸ್ಥರು ಏನು ಹೇಳ್ತಾರೆ ಅಂದರೆ, ನನಗಿಷ್ಟ, ನನ್ನ ಮನಸ್ಸಿಗೆ ಬಂದದ್ದು ಮಾಡ್ತೀನಿ. ಪಾಸ್ಟ್ರೇ, ನೀವ್ಯಾರು ಕೇಳೋರು? ಅಪ್ಪ ನೀವ್ಯಾರು ಕೇಳೋರು? ಅಮ್ಮ ನೀವ್ಯಾರು ಕೇಳೋರು? ನಾನು ಮಾಡ್ಕೊಳ್ತೇನೆ, ನಾನು ಇವನನ್ನೇ ಪ್ರೀತಿ ಮಾಡಿದ್ದೇನೆ, ಇವಳನ್ನೇ ಪ್ರೀತಿ ಮಾಡಿದ್ದೇನೆ, ನಾನು ಕುಡಿತೇನೆ, ನಾನು ಡ್ರಗ್ಸ್ ತೊಗೊಳ್ತೇನೆ, ಎಲ್ಲರೂ ತೊಗೊಳ್ಳೋದಿಲ್ವಾ? ನಾನು ತೊಗೊಳ್ಳೋದು ತಪ್ಪ? ನಾನು ಹುಡುಗ ಆಗ್ತೀನಿ, ನೀವ್ಯಾರು ಕೇಳೋರು? ನಾನು ಹುಡುಗಿ ಆಗ್ತೀನಿ, ನೀವ್ಯಾರು ಕೇಳೋರು? ನಾವು ಯಾರೂ ಕೇಳಲ್ಲ. ನೀವೇನು ಮಾಡ್ಕೊಳ್ತೀರೋ ಅದರ ಪರಿಣಾಮ ನೀವೇ ಅನುಭವಿಸ್ಬೇಕು. ಆ ಅಮ್ಮ ನನಗೆ ಮಗು ಬೇಕು ಅಂದು ಮಗು ತೊಗೊಂಡ್ಲಲ್ಲ, ಭಾಳ ವರ್ಷ ಕಣ್ಣೀರು ಸುರಿಸಿದ್ಲು. ಡ್ರಗ್ಸ್ ತೊಗೊಳ್ತೀನಿ, ನಾನು ಡ್ರಗ್ಸ್ ತೊಗೊಳ್ತೀನಿ, ನೀವ್ಯಾರು ಕೇಳೋರು ಅಂತ ಹೇಳಿದ್ರಲ್ಲ, ಯಾರೂ ಕೇಳೋದಿಲ್ಲ. ಗಟರಲ್ಲಿ ಬಿದ್ದಾಗ ಹಂದಿಗಳು ಕೇಳ್ತವೆ, ನೀನು ಎಲ್ಲಿಂದ ಬಂದಿ ಅಂತ. ಗಟರಲ್ಲಿ ಬಿದ್ದಾಗ ಇಲ್ಲ, ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಬಿಲ್ ಕಟ್ಟು, ಏನು ಕೊಡ್ತೇನೆ ನಿನಗೆ? ಮೆಡಿಸಿನ್ ಕೊಡ್ತೀನಿ ಅಂತ. ನೀನು ಮಾಡಿದ್ದಕ್ಕೆ ನೀನೇ ಬಿಲ್ ಕಟ್ಟಬೇಕ್ರಿ, ನೀವೇ ಕಟ್ಟಬೇಕು. ನೀವು ಏನು ಮಾಡಿದ್ದೀರಲ್ಲ ಅದರ ಪ್ರತಿಫಲ ನೀವೇ ಉಣ್ಬೇಕು. ನೀವೇನು ಮಾಡಿದ್ದೀರಲ್ಲ ಅದಕ್ಕೆ ಬರುವಂಥ ಪ್ರತಿಯೊಂದೊಂದು ಪರಿಣಾಮಗಳನ್ನು ನೀವೇ ಅನುಭವಿಸಬೇಕು, ಬೇರೆಯವರು ಅನುಭವಿಸೋದಿಲ್ಲ. ಆದ್ದರಿಂದ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು. ಪ್ರಿಯರೇ, ದೇವರು ಸ್ವತಂತ್ರತೆಯಲ್ಲಿರುವಂಥ ತನ್ನ ಜನಾಂಗದವರಿಗೆ ನಿಜವಾಗಿಯೂ ಸ್ವತಂತ್ರತೆಯಲ್ಲಿಯೇ ಇರ್ರಿ, ಬಂಧನಕ್ಕೆ ಸಿಕ್ಕೊಳ್ಬೇಡ್ರಿ ಅಂತ ಹೇಳಿ ಈ ಚೌಕಟ್ಟು ಕೊಟ್ಟಿದ್ದಾರೆ. ಯಾರಾದರೂ ಈ ಚೌಕಟ್ಟಿನಲ್ಲಿ ಇವತ್ತು ಇರ್ತಾ ಇರೋದಾಗಿದ್ದರೆ ನೀವು ಸದಾಕಾಲ ಸ್ವತಂತ್ರತೆಯಲ್ಲಿ ಇದ್ದೀರಿ. ಹಲ್ಲೆಲೂಯಾ. ಈ ಚೌಕಟ್ಟು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಚೌಕಟ್ಟು ಎತ್ತಿ ತೋರಿಸೋಣ ಇದ್ರೆ. ಈ ಚೌಕಟ್ಟು ಎಲ್ಲರೂ ಹೇಳೋಣ, ಈ ಚೌಕಟ್ಟು ಬಹಳ ಪ್ರಾಮುಖ್ಯ. ಎಲ್ಲರೂ ಹೇಳೋಣ, ನಾನು ಈ ಚೌಕಟ್ಟಿನಲ್ಲಿಯೇ ಇರ್ತೇನೆ. ಈ ಚೌಕಟ್ಟು ಏನು ಹೇಳುತ್ತೆ ನೋಡೋಣ. ವಿಮೋಚನ ಕಾಂಡ 20. ದೇವರ ಮುಂದಿನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ.
ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಇಸ್ರಾಯೇಲ್ರಿಗೆ ದೇವರು ಹೇಳಿದ್ದೇನೆಂದರೆ, ನಿನಗೆ ಬೇರೆ ದೇವರುಗಳು ಇರಬಾರದು. ಆದರೆ ಇಸ್ರಾಯೇಲ್ರು ಏನು ಮಾಡಿದರು? ನಾನಾ ದೇವರುಗಳನ್ನು ಮಾಡಿಕೊಂಡು ನಾಶವಾದರು. ಪ್ರಿಯರೇ, ಬಂಧನ 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 ನಾಶ ಮಾಡುತ್ತೆ. ಹಲ್ಲೆಲೂಯ. ಬಂಧನ ನಾಶ ಮಾಡುತ್ತೆ. ದೇವರ ವಾಕ್ಯ ಬಂಧನದಿಂದ ಬಿಡಿಸುತ್ತೆ. ಯಾವಾಗ ದೇವರ ವಾಕ್ಯವೆಂಬ ಚೌಕಟ್ಟಿನಲ್ಲಿ ನೀವು ಇದ್ದೀರೋ, ನೀವು ಬಂಧನದಲ್ಲಿಲ್ಲ, ಸ್ವಾತಂತ್ರ್ಯತೆಯಲ್ಲಿದ್ದೀರಿ. ಹಲ್ಲೆಲೂಯ. ಸ್ವಾತಂತ್ರ್ಯತೆ ಬಹಳ ಪ್ರಾಮುಖ್ಯವಾದಂಥ. ಮುಂದೆ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000 ತಲೆಗಳವರೆಗೆ ದಯ ತೋರಿಸುವನಾಗಿ ಇದ್ದೇನೆ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಫ್ರೇಮ್, ದೇವರ ಹೆಸರನ್ನು ಏನು ಮಾಡಬಾರ್ದಂತೆ? ನಾವೇನು ಹೇಳ್ತೇವೆ? ನಾನು ಎತ್ತವನೇ, ಮೇರಿ ಮರ್ಸಿ, ನೀನು ಯಾರು ಕೇಳೋರು? ಪ್ರಿಯರೇ, ಹಂಗನ್ನೋರು ಫ್ರೇಮಿಂದ ಹೊರಗೆ ಬರ್ತಾರೆ. ನಿಮಗೆ ಹೇಳ, ಫ್ರೇಮ್ ಒಳಗೆ ಯೇಸು ಇದ್ದಾರೆ, ಫ್ರೇಮ್ ಒಳಗೆ ತಂದೆಯಾದ ದೇವರಿದ್ದಾರೆ, ಫ್ರೇಮ್ ಒಳಗೆ ಪವಿತ್ರಾತ್ಮನಿದ್ದಾನೆ, ಫ್ರೇಮ್ ಹೊರಗಡೆ ಸೈತಾನ ಕಾದಿದ್ದಾನೆ. ಫ್ರೇಮ್ ಹೊರಗಡೆ ಯಾರಿದ್ದಾರೆ? ಮೇರಿ ಮಾಡಿಸಿ ಹೋಗು. ಯಾರು ಕಾದವ್ರೆ? ಅವ್ರು ಹೆಂಗೆ ಕಾದಿದ್ದಾರೆ ಗೊತ್ತಾ? ಅಂತ ಬಾಯಿ ತಕ್ಕೊಂಡು ಕೂತಿದ್ದಾರೆ. ಅವ್ರೇನು ಮಾಡ್ತಾರೆ? ನಿಮ್ಮನ್ನು ಗಳಮ್ ಅಂತ ನುಂಗ್ತಾರೆ. ಓಕೆ, ನೀವ್ಯಾರು ಕೇಳೋರು? ನಾವು ಕೇಳಲ್ಲ, ಅವ್ರು ಕೇಳ್ತಾರೆ ಹೊರಗೆ ಹೋದ್ಮೇಲೆ. ಹೊರಗೆ ಫ್ರೇಮಿಂದ ಹೊರಗೆ ಬಂದ ಮೇಲೆ ಕೇಳೋರೊಬ್ರು ಇದ್ದಾರೆ, ಸರಿಯಾಗಿ ಕೇಳ್ತಾರೆ. ನಾವು ಎಚ್ಚರಿಕೆಯಿಂದ ಇರಬೇಕು. ನನ್ನ ಇಷ್ಟ, ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ತೀನಿ. ಪ್ರಿಯರೇ, ತಪ್ಪು. ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ತೀವಿ. ಅವರಿಗೆ ಜಾಣರು ಅಂತೀರಾ, ಮೂರ್ಖರು ಅಂತೀರಾ? ಸ್ವಲ್ಪ ಗಟ್ಟಿಯಾಗಿ ಕೇಳೋರಿಗೆ ಹಿಂಗೆ ಹೇಳ್ರಿ, ಎಲ್ಲರಿಗೂ ಕೇಳೋಂಗೆ. ಯಾರ್ರೀ ಅವರು? ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಬುದ್ಧಿಯುಳ್ಳ ಮನುಷ್ಯನು. ಯೇಸ್ವಾಮಿ ಏನು ಹೇಳ್ತಾ ಇದೆ ಅಂದರೆ, ಫ್ರೇಮ್ ಒಳಗೆ ಇರುವವನು ಯಾರು? ಒಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಅವನು ಯಾರು? ಪಕ್ಕದಲ್ಲಿದ್ದವ್ರು ಹೇಳ್ರಿ, ಅವನು ಬುದ್ಧಿಯುಳ್ಳ ಮನುಷ್ಯ. ಹಲ್ಲೆಲೂಯಾ. ನಾನು ಕೇಳಲ್ಲ, ನಾನು ಹೋಗಲ್ಲ, ನಾನು ಮಾಡಲ್ಲ. ನೀವ್ಯಾರು ಕೇಳೋರು? ಹೋಗಪ್ಪ, ಹೋಗ್ತೀಯಾ? ಹೋಗು. ಮಾಡ್ತೀಯಾ? ಮಾಡು. ತಿಂತೀಯಾ? ತಿನ್ನು. ಅದರ ಪರಿಣಾಮ ನಾವೇ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರೋಣ. ಮುಂದೆ ಹೇಳ್ತದೆ, ಸಬ್ಬತ್ತಿನ ಬಿಡಿ. ಮುಂದೆ ನಾವು 12ನೇ ವಚನಕ್ಕೆ ಹೋಗೋಣ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಮಾಡಲ್ಲ, ನಾನು ಮಾಡಲ್ಲ. ನೀವ್ಯಾರು ಕೇಳೋರು? ನಮ್ಮ ಅಪ್ಪನೂ ಕೇರ್ ಮಾಡಲ್ಲ, ಯಾರಪ್ಪನ್ನು ನಾ ಕೇರ್ ಮಾಡಲ್ಲ. ನಮ್ಮಪ್ಪನು ಯಾರಪ್ಪನ್ನು ಕೇರ್ ಮಾಡಲ್ಲ. ಮಾಡಬೇಡ. ಪ್ರಿಯರೇ, ತಂದೆ ತಾಯಿಗಳನ್ನು ಸನ್ಮಾನಿಸ್ಬೇಕಂತಿದೆ, ನಾನು ಮಾಡಲ್ಲ. ನನ್ನ ಮನಸ್ಸಿಗೆ ಬಂದಾಗ ನಾನು ಮಾತಾಡ್ತೀನಪ್ಪ, ನೀನು ಯಾರು ಕೇಳೋರು? ನನ್ನ ಬಾಯಿ, ನನ್ನ ಇಷ್ಟ. ಪ್ರಿಯರೇ, ಓಕೆ, ಆ ಸಮಯದಲ್ಲಿ ನಿನಗೆಲ್ಲ ಸರಿ ಆಗ್ಬೋದು. ಯಾಕೆ ಹೇಳ್ತೀನಿ? ತಪ್ಪಿಯೋದ ಮಗ ಹೊರಗೆ ಬಂದ ಮೇಲೆ ಏನು ಚೆನ್ನಾಗಿ, ಏನು ಊಟ, ಏನು KFC, ಏನು ಮೆಕ್ಡಾನಲ್ಡ್ಸು, ಏನು ಡ್ಯಾನ್ಸು, ಏನು ಮಧುರಸ, ಏನಂತ ಅದಕ್ಕೆ, ಮಧುಪಾನ. ಓಕೆ, ಏನು ಸುಖ. ಆಮೇಲೆ ಬಂತು ನೋಡ್ರಿ ಹಂದಿ ತಿನ್ನೋದು. ಬಟ್ಟೆ ಇಲ್ಲ, ಮಾನ ಮರ್ಯಾದೆ ಇಲ್ಲ, ಓಕೆ, ಊಟ ಇಲ್ಲ, ಯಾರ ಪ್ರೀತಿನೂ ಇಲ್ಲ. ಫ್ರೀಡಮ್ ವಿದಿನ್ ದ ಫ್ರೇಮ್, ಚೌಕಟ್ಟಿನಲ್ಲಿರೋ ಸ್ವಾತಂತ್ರ್ಯ.
ಚೌಕಟ್ಟಿನಲ್ಲಿರೋ ಸ್ವಾತಂತ್ರ್ಯ. ಓಕೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಓಕೆ ಬಹುಕಾಲ ಬದುಕಬೇಕು. ನಾವು ಏನು ತಿಳ್ಕೊಂಡಿದ್ದೀರಿ ನೀವು? ನಾವು ಅರಸು ಕಾಲದವರು ಹೇಳ್ರಿ. ನಾವು ಚೆನ್ನಾಗಿ ಒಳ್ಳೆ ಊಟ ಮಾಡಿ ನಾವು ಹೆಲ್ದಿಯಾಗಿರೋರು. ಪ್ರೇರೆ ಅಷ್ಟು ಹೆಲ್ದಿಯಾಗಿದ್ದವರು ಧಡಮ್ ಅಂತ ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಯಿತು, ಹೋದರು. ಎಲ್ಲ ಹೆಲ್ದಿ. ಅವರು ಇದನ್ನು ನೋಡ್ರಿ, ನೀವು ಮೆಡಿಕಲ್ ರಿಪೋರ್ಟ್ ನೋಡ್ರಿ, ಎಲ್ಲ ನೆಗೆಟಿವೇ, ಪಾಸಿಟಿವು ಯಾವುದಿಲ್ಲ. ಬ್ಲಡ್ಡು ಸರಿ, ಹಾರ್ಟು ಸರಿ, ಕಿಡ್ನಿ ಸರಿ, ಕಣ್ಣು ಸರಿ, ಎಲ್ಲ ಸರಿ. ಆದರೆ ಈ ಲೋಕ ಬಿಟ್ಟು ಹೋದರು. ತಂದೆ ತಾಯಿಗಳ ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದಿರ್ರಿ, ನನ್ನನ್ನು ಹಿಡ್ಕೊಂಡು. ಯಾಕಂತ ಹೇಳಿದ್ರೆ ಬಹುಕಾಲ ಬದುಕಬೇಕಾ, ತಂದೆ ತಾಯಿಗಳಿಗೆ ಸನ್ಮಾನಿಸಬೇಕಂತ ದೇವ್ರ ವಾಕ್ಯ ಹೇಳುತ್ತೆ. ನಮಗೆ ಆ ಚೌಕಟ್ಟು ಬೇಡ. ಮುಂದೆ ಏನು ಹೇಳ್ತದೆ? ನರಹತ್ಯ ನಾ ಮಾಡೋನೆ. ಅವನು ಯಾವಾಗ ಕೊಂದಿಲ್ಲ ನಾನು ನೋಡ್ತೀನಿ, ಅವನನ್ನು ಏನು ಮಾಡ್ಬೇಕು? ನಾನು ಸಾಯಿಸಲೇಬೇಕು. ಓಕೆ, ಸಾಯಿಸ್ತೀನಂತ ಹೊಂಟಿದ್ದಾನಲ್ಲ, ನೀವೇನು ಹೇಳ್ತೀರ ಅವನಿಗೆ? ಬೇಡ ಅಂದರೆ ಅವ್ನು ಕೇಳ್ತಾನ? ಯಾರಪ್ಪಗೂ ನಾನು ಬಿಡಲ್ಲ. ಯಾರಪ್ಪಿಗಾಗ ಅವ್ರ ತಮ್ಮ ಅಪ್ಪಗೂ ಬಿಡಲ್ಲ ಅವನು. ನಾವು ಬೇರೆಯವ್ರ ಅಪ್ಪಿಗೆ ಆಗಿಬಿಡ್ತಾನೆ. ಓಕೆ, ಹೋಗ್ಬಿಟ್ಟು ಅವ್ರನ್ನ ಸಾಯಿಸಿಬಿಡ್ತೀನಿ. ಕದಿಯಬಾರ್ದು, ವ್ಯಭಿಚಾರ ಮಾಡಬಾರ್ದು. ನನ್ನ ಕೆಲವು ಫ್ರೆಂಡ್ಸ್ಗಳಿದ್ರು, ಅವ್ರಿಗೆ ಹೇಳ್ತಾ ಇದ್ದೆ, ಇದರಲ್ಲಿ ತಲೆ ಹಾಕಬೇಡ್ರಿ ನೀವು. ಅದರಲ್ಲಿ ಯಾರು ಮುಳುಗಿದ್ರು ಅವರೆಲ್ಲ ನಾಶವಾಗೋದ್ರು. ಬಹಳ ವರ್ಷ ಬದುಕಲೂ ಇಲ್ಲ. ಕೆಲವರಿಗೆ ಏಡ್ಸ್ ಆಯಿತು, ಏನೇನೋ ಆಯಿತು. ಪ್ರಿಯ ಸಹೋದರ ಸಹೋದರಿ, ಸ್ವಾತಂತ್ರ್ಯ, ಚೌಕಟ್ಟಿನಲ್ಲಿರೋ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ. ನಮ್ಮ ಭಾರತ ದೇಶದವರು ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಏನು ಹಾಡು ಕುಣಿಯೋದು ಏನು ಸಿಕ್ಬಿಡ್ತು ನಮಗೆ? ಬಾವುಟ ಹಾರಿಸಿಬಿಟ್ಟು ನಮಗೆ ಸ್ವಾತಂತ್ರ್ಯ ಸಿಕ್ತು, ಜನಗಣ ಮನ ಅಧಿನಾಯಕ ಜಯ, ಓಕೆ ಎಲ್ಲ ಹಾಡಿದ್ವಿ. ಆದರೆ ನಮ್ಮ ದೇಶದ ಗಣ್ಯ ವ್ಯಕ್ತಿಗಳು ಏನು ಮಾಡಿದ್ದಾರೆ ಅಂದರೆ, ಸಿಕ್ಕಿದೆ ಅಂತ ಬಾವುಟ ಹಾರದಂಗೆ ಹಾರಕ್ಕೆ ಹೋಗ್ಬೇಡ, ಒಂದು ಸಂವಿಧಾನ ಮಾಡಿದ್ದೀವಿ, ಸಂವಿಧಾನದ ಚೌಕಟ್ಟಿನಲ್ಲಿ ಇರಬೇಕು, ಸಂವಿಧಾನದ ಚೌಕಟ್ಟಿನಲ್ಲಿ ಇರೋದೇ ಸ್ವಾತಂತ್ರ್ಯ. ಈಗ ಅರ್ಥ ಆಯ್ತಾ ನಾನು ಏನು ಹೇಳ್ತಾ ಇದ್ದೀನಿ ಇವತ್ತು? ಪ್ರಿಯರೇ, ನಾವು ಚೌಕಟ್ಟಿನಲ್ಲಿ ಇದ್ದರೆ ಎಂತಹ ಒಂದು ಭಾಗ್ಯಕರವಾದಂಥದ್ದು. ಚೌಕಟ್ಟನ್ನು ದಾಟಿ ಆಚೆ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ನಾಶನವನ್ನು ನೀವೇ ತಯಾರು ಮಾಡ್ಕೊಳ್ತೀರಿ, ನಿಮ್ಮ ನಾಶನವನ್ನು ನೀವೇ ಪಡ್ಕೊಳ್ತೀರ. ಅದರಿಂದ ಚೌಕಟ್ಟಿನಲ್ಲೇ ಇರೋಣ. ದೇವ್ರ ವಾಕ್ಯ ಹೇಳ್ತದೆ, ನರಹತ್ಯೆ ಮಾಡಬಾರ್ದು, ಕದಿಯಬಾರದು. ಮುಂದೆ ಹೆಂಗೆ ಜೀವನ ಮಾಡಬೇಕು? ಕದಿಯಬಾರದು. ನಾವು ಹೆಂಗೆ ಜೀವನ ಮಾಡಬೇಕು? ಪ್ರಿಯರೇ, ದುಡಿಮೆ ಇಲ್ಲ, ಕಾಸಿಲ್ಲ, ಓಕೆ, ಈ ಲೋಕ ಬಿಟ್ಟು ಹೋಗ್ತಾ ಇದ್ರೆ ಹೋಗೋಣ, ಕದಿಯೋದು ಮಾತ್ರ ಬೇಡ. ಯಾಕಂದರೆ ಚೌಕಟ್ಟಿನಲ್ಲಿ ಇರೋಣ. ಎಲ್ಲರೂ ಕೇಳಬೇಕಾದ ಸಂಗತಿ ಏನಂತ ಹೇಳಿದ್ರೆ, ಈ ಚೌಕಟ್ಟನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಇಸ್ರಾಯೇಲ್ರಿಗೆ ಸ್ವಾತಂತ್ರ್ಯ ಸಿಕ್ಕಿ ಆಗಿದೆ, ಅವರಿಗೆ ಇನ್ನೇನು ಸ್ವಾತಂತ್ರ್ಯ ಬೇಡ ಅನ್ನೋಂಗಿದ್ದಿದ್ರೆ ದೇವರು ಈ ಚೌಕಟ್ಟನ್ನು ಅವರಿಗೆ ಕೊಡ್ತಾ ಇರಲಿಲ್ಲ. ನಿಜವಾದ ಸ್ವಾತಂತ್ರ್ಯ ಬರೋದೇ ಈ ಚೌಕಟ್ಟಿನಿಂದ, ಈ ಒಂದು ಫ್ರೇಮಿಂದ, ಈ ಸತ್ಯ ವೇದದಿಂದ. ದೇವರ ಮಾತುಗಳು ನಿನ್ನನ್ನು ಬಿಡುಗಡೆ ಮಾಡ್ತವೆ. ನೀನು ಸತ್ಯವನ್ನು ತಿಳ್ಕೊಳ್ಳುವಿ, ಸತ್ಯವು ನಿನ್ನನ್ನು ಬಿಡುಗಡೆ ಮಾಡುವುದು. ಈ ಚೌಕಟ್ಟಿನಲ್ಲಿರೋದು ಸತ್ಯ, ಈ ಚೌಕಟ್ಟಿನಲ್ಲಿರೋದು ತಂದೆ ಮಗ ಪವಿತ್ರಾತ್ಮ, ಈ ಚೌಕಟ್ಟಿನಲ್ಲಿರೋದು ಶಕ್ತಿ, ಈ ಚೌಕಟ್ಟಿನಲ್ಲಿರುವಂಥದ್ದು ಸಮಾಧಾನ, ಈ ಚೌಕಟ್ಟಿನಲ್ಲಿರುವಂಥದ್ದು ಆಶೀರ್ವಾದ ಸಮೃದ್ಧಿ.